ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. 18 ವರ್ಷಗಳ ನಂತರ 17 ವರ್ಷಗಳ ಕಳೆದು 18ನೇ ವರ್ಷದಲ್ಲಿ IPL ಕಪ್ಪನ್ನು ಎತ್ತುವ ಮೂಲಕ RCB ತನ್ನ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿಯನ್ನು ಕೊಟ್ಟಿತ್ತು, ರಸದೌತಣವನ್ನು ಕೊಟ್ಟಿತ್ತು. ಆ ಒಂದು ಕಪ್ ಗೆದ್ದ ಖುಷಿಯನ್ನು ಎಂಜಾಯ್ ಮಾಡೋದಕ್ಕೆ ಸಾಕಷ್ಟು ದಿನಗಳ ಕಾಲ ಎಂಜಾಯ್ ಮಾಡೋದಕ್ಕೆ ಆಗಲಿಲ್ಲ. ವಿತಿನ್ 24 hours ಆ ಒಂದು ಎಂಜಾಯ್ಮೆಂಟ್ಗೆ ಒಂದು ಕಪ್ಪು ಚುಕ್ಕೆ ಬಿದ್ದಿತ್ತು. 11 ಜನ RCBಯ ಅಮಾಯಕ ಅಭಿಮಾನಿಗಳು ಸರ್ಕಾರ ಮಾಡಿದಂತಹ ಕೆಲವೊಂದಷ್ಟು ಎಡವಟ್ಟುಗಳಿಂದ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಇದೀಗ ಪ್ರತಿ ವರ್ಷ RCB ತನ್ನ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೆಚ್ಚು ಮಾಡ್ಕೊಳ್ತಾನೆ ಇರುತ್ತೆ. RCB ಅಂದರೆ ಒಂದು ಬ್ರ್ಯಾಂಡ್ ಅಂತ ಎಲ್ಲರೂ ಕೂಡ ಹೇಳ್ತಾನೆ ಇರ್ತಾರೆ. ನೋ ಡೌಟ್ RCB ಅಂದರೆ ಒಂದು ಬ್ರ್ಯಾಂಡ್. ಅಂದರೆ IPL ಈ ಒಂದು ಆವೃತ್ತಿ ಏನಿದೆ, ಈ ಒಂದು ಕ್ರೀಡಾವಳಿ ಏನಿದೆ, ಈ ಕ್ರೀಡಾ ಪಂದ್ಯಾವಳಿಗಳು ನಡೆಯೋದು ಬ್ರ್ಯಾಂಡ್ ವ್ಯಾಲ್ಯೂನ ಮೇಲೆ, ದುಡ್ಡಿನ ಆಧಾರದ ಮೇಲೆ. ಟ್ಯಾಲೆಂಟ್ ಇದ್ದಂತಹ ಕ್ರಿಕೆಟಿಗರನ್ನ ದುಡ್ಡು ಕೊಟ್ಟು ಕೊಂಡುಕೊಳ್ಳುವ ಮೂಲಕ ಈ ಒಂದು ಟೂರ್ನಿಯನ್ನ ಆಯೋಜನೆ ಮಾಡಲಾಗುತ್ತೆ. ಹಾಗಾಗಿ ಪ್ರತಿಯೊಂದು ತಂಡಕ್ಕೂ ಅದರದ್ದೇ ಆದಂತಹ ಒಂದಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ಇರುತ್ತೆ. ಈ ಬ್ರ್ಯಾಂಡ್ ವ್ಯಾಲ್ಯೂ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇರುತ್ತೆ. ಪ್ರಸ್ತುತ ನಾವು ನೋಡೋದಾದ್ರೆ ಈ ಬ್ರ್ಯಾಂಡ್ ವ್ಯಾಲ್ಯೂ ಟಾಪ್ 5 ತಂಡಗಳನ್ನು ನಾವು ತಗೊಳ್ಳೋದಾದ್ರೆ ಮೊದಲ ಸ್ಥಾನದಲ್ಲಿ CSK ಚೆನ್ನೈ ಸೂಪರ್ ಕಿಂಗ್ಸ್ ಇದೆ. ಈ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ 122 ಮಿಲಿಯನ್. ಪ್ರತಿ ವರ್ಷದಿಂದ ವರ್ಷಕ್ಕೆ ಇದರ ಗ್ರೋತ್ ಬಂದು 52% ಇದೆ. ಇನ್ನು ಎರಡನೇ ತಂಡವಾಗಿ ಮುಂಬೈ ಇಂಡಿಯನ್ಸ್ ಇದೆ. ಮುಂಬೈ ಇಂಡಿಯನ್ಸ್ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ 119 ಮಿಲಿಯನ್. ಈ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ ಇಯರ್ಲಿ ಗ್ರೋತ್ ಅನ್ನು ನೋಡ್ತಾ ಇದ್ರೆ 37% ಇಯರ್ಲಿ ಗ್ರೋತ್ ಇದೆ. ಇನ್ನು ಮೂರನೇ ಸ್ಥಾನದಲ್ಲಿ ಇರುವಂತದ್ದು ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ RCB ತಂಡದ ಬ್ರ್ಯಾಂಡ್ ವ್ಯಾಲ್ಯೂ 117 ಮಿಲಿಯನ್. ಪ್ರತಿ ವರ್ಷ ಇದರ ಗ್ರೋತ್ ಬಂದು 67% ಗ್ರೋತ್ ಅನ್ನ RCB ತಂಡದ ಬ್ರ್ಯಾಂಡ್ ವ್ಯಾಲ್ಯೂ ರೈಸ್ ಆಗ್ತಾ ಇದೆ. ನಾವು ನೋಡಬಹುದು ಮೇಲ್ಗಡೆ ಇರುವಂತಹ ಎರಡು ತಂಡಗಳು. ಮೊದಲ ಸ್ಥಾನದಲ್ಲಿ CSK, ಎರಡನೇ ಸ್ಥಾನದಲ್ಲಿ ಮುಂಬೈ. ಇವು ಕ್ರಮವಾಗಿ CSK 52% ಗ್ರೋತ್ ವರ್ಷದಿಂದ ವರ್ಷಕ್ಕೆ ಆಗ್ತಾ ಇದ್ರೆ, ಮುಂಬೈ ಇಂಡಿಯನ್ಸ್ 37% ಆಗ್ತಾ ಇದೆ. ಆದ್ರೆ RCB 67% ಇಯರ್ ಇಂದ ಇಯರ್ಗೆ ಗ್ರೋತ್ ಅನ್ನ ಕಾಣ್ತಾ ಇದೆ ಬ್ರ್ಯಾಂಡ್ ವ್ಯಾಲ್ಯೂ ವಿಚಾರದಲ್ಲಿ. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಇದೆ. $109 ಮಿಲಿಯನ್. ಇದ್ರದ್ದು ಕೂಡ ಪ್ರತಿ ವರ್ಷ 38% ಶೇರ್ ಅಂದ್ರೆ ಪರ್ಸೆಂಟ್ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಇನ್ನು ಐದನೇ ಸ್ಥಾನದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್. ಈ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ 85 ಮಿಲಿಯನ್. ಈ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ವರ್ಷದಿಂದ ವರ್ಷಕ್ಕೆ 76% ನಷ್ಟು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಈ ಬ್ರ್ಯಾಂಡ್ ವ್ಯಾಲ್ಯೂ ಈಗ IPL ಕಪ್ ಅನ್ನ ಗೆದ್ದಿರುವಂತಹ RCB ತಂಡಕ್ಕೆ ಈ ವರ್ಷ ಅತ್ಯಧಿಕ ಆಗಬಹುದು ಎನ್ನುವ ನಿರೀಕ್ಷೆಯಲ್ಲಿ RCB ತಂಡದ ಮ್ಯಾನೇಜ್ಮೆಂಟ್ ಹಾಗೂ RCB ತಂಡದ ಮಾಲೀಕರು ಇದ್ದಾರೆ. ಯಾವೆಲ್ಲ ಆಧಾರದ ಮೇಲೆ ಈ ಬ್ರ್ಯಾಂಡ್ ವ್ಯಾಲ್ಯೂನ ಡಿಸೈಡ್ ಮಾಡಲಾಗುತ್ತೆ ಅಂದ್ರೆ, ಅಭಿಮಾನಿಗಳ ನಿಷ್ಠೆ, ಸ್ಟಾರ್ ಪವರ್, ಮಾರ್ಕೆಟಿಂಗ್ ಸ್ಟ್ರಾಟಜಿ, ಮೈದಾನದಲ್ಲಿ ತಂಡ ಕೊಡುವಂತಹ ಸ್ಥಿರವಾದಂತಹ ಪ್ರದರ್ಶನ. ಮೊದಲನೇದಾಗಿ ಅಭಿಮಾನಿಗಳ ನಿಷ್ಠೆ ಅಂತ ಬಂದಾಗ IPL ನಲ್ಲಿ ಎಷ್ಟು ಫ್ರಾಂಚೈಸಿಗಳಿದಾವೋ ಆ ಎಲ್ಲಾ ಫ್ರಾಂಚೈಸಿಗಳಿಗೂ ಏನು ಅಭಿಮಾನಿಗಳಿದಾರೋ ಆ ಎಲ್ಲಾ ಅಭಿಮಾನಿಗಳಿಗಿಂತ RCB ಅಭಿಮಾನಿಗಳ ಕೈ ಒಂದು ಕೈ ಮೇಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು RCB ತಂಡಕ್ಕೆ, RCB ತಂಡದ ಆಟಗಾರರಿಗೆ ಪ್ರತಿ ಮ್ಯಾಚ್ ನಡಿಬೇಕಾದ್ರು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ, 18 ವರ್ಷಗಳ ಕಾಲ 17 ವರ್ಷ ಕಪ್ ಗೆಲ್ಲದೇ ಇದ್ರೂ ಕೂಡ RCB ಅಭಿಮಾನಿಗಳು ತಮ್ಮ ತಂಡವನ್ನ ಹೀಯಾಳಿಸಿ ಬೇರೆ ತಂಡವನ್ನ ಸಪೋರ್ಟ್ ಮಾಡಿದ್ದು ಇಲ್ಲಿಯವರೆಗೂ ಇಲ್ವೇ ಇಲ್ಲ. ಕೋಪಗೊಳ್ತಾರೆ ಯಾವ್ದಾದ್ರು ಮ್ಯಾಚ್ ಅನ್ನ ಸೋತಾಗ, ಮ್ಯಾನೇಜ್ಮೆಂಟ್ಗೆ ಬೈತಾರೆ ಬಿಟ್ರೆ ತಂಡವನ್ನ ಮಾತ್ರ ಬಿಟ್ಟು ಬೇರೆ ತಂಡಕ್ಕೆ ಸಪೋರ್ಟ್ ಮಾಡಿದ ಹಿಸ್ಟ್ರಿ RCB ಅಭಿಮಾನಿಗಳಲ್ಲಿ ಇಲ್ವೇ ಇಲ್ಲ. ಹಾಗಾಗಿ ಅಭಿಮಾನಿಗಳ ನಿಷ್ಠೆಯ ವಿಚಾರದಲ್ಲಿ RCB ಬೇರೆ ಎಲ್ಲಾ ತಂಡಗಳಿಗಿಂತನೂ ಟಾಪ್ ಲೆವೆಲ್ ನಲ್ಲಿ ನಿಲ್ಲುತ್ತೆ. ಇನ್ನ ಸ್ಟಾರ್ ಪವರ್, RCBಗೆ ಸ್ಟಾರ್ ಪವರ್ ಬಗ್ಗೆ ಮಾತನಾಡಬೇಕಾದ ಅವಶ್ಯಕತೆ ಏನಿಲ್ಲ. ವಿರಾಟ್ ಕೊಹ್ಲಿ RCBಯ ಒಂದು ಬ್ರ್ಯಾಂಡ್ ಐಕಾನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅವರು ಜಾಗತಿಕ ಮಟ್ಟದಲ್ಲಿ IPL ಮಟ್ಟದಲ್ಲಿ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲೂ ಕೂಡ ಹೆಸರನ್ನ ಮಾಡಿರುವಂತಹ ಒಬ್ಬ ಕ್ರೀಡಾಪಟು. ಅಂತಹ ಸ್ಟಾರ್ ವ್ಯಾಲ್ಯೂ RCB ತಂಡಕ್ಕಿದೆ. ಕೇವಲ ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ, ಸಾಕಷ್ಟು ಜನ ಸ್ಟಾರ್ ಆಟಗಾರರು RCB ನಲ್ಲಿ ಇರೋದ್ರಿಂದ ಇದರ ಆಧಾರದ ಮೇಲೂ ಅದರ ಬ್ರ್ಯಾಂಡ್ ವ್ಯಾಲ್ಯೂವನ್ನ ನಿರ್ಧಾರ ಮಾಡಲಾಗುತ್ತೆ. ಇನ್ನು ಮಾರ್ಕೆಟಿಂಗ್ ತಂತ್ರಗಾರಿಕೆ,
ಪ್ರತಿ ವರ್ಷ RCB IPLನಲ್ಲಿ ಆಡಬೇಕಾದ್ರೂ ಕೂಡ ಹೊಸ ವಿಚಾರಗಳನ್ನು ಇಟ್ಕೊಂಡು ಹೊಸ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಇಟ್ಕೊಂಡು ಬರುತ್ತೆ. ಅದರಲ್ಲೂ ಪ್ರತಿ ವರ್ಷ RCBಯನ್ನು ಪ್ರಮೋಟ್ ಮಾಡುವ ದೃಷ್ಟಿಯಿಂದ ವಿರಾಟ್ ಕೊಹ್ಲಿ ಅವರನ್ನು ಒಳಗೊಂಡಂತೆ ಇನ್ನೊಂದಷ್ಟು ಆಟಗಾರರು ಸಹ ಈ ಒಂದು ಮಾರ್ಕೆಟಿಂಗ್ ತಂತ್ರಗಾರಿಕೆಯಲ್ಲಿ ಅಂದರೆ ತಮ್ಮನ್ನು ತಾವು ತೊಡಗಿಸ್ಕೊಂಡು RCB ತಂಡದ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಇನ್ನಷ್ಟು ಹೆಚ್ಚಾಗುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ RCB ಮಾರ್ಕೆಟಿಂಗ್ ವಿಚಾರದಲ್ಲಿ ಹಿಂದೆ ಬಿದ್ದೇ ಇಲ್ಲ. IPL ಬಂದಂತಹ ಸಂದರ್ಭದಲ್ಲಿ ತಮ್ಮ ಟೀಮನ್ನು ಪ್ರಮೋಟ್ ಮಾಡಿಕೊಳ್ಳುವ ವಿಚಾರದಲ್ಲಾಗಿರ್ಬೋದು, ಸ್ಟೇಡಿಯಂನ ಒಳಗಡೆ ಇರುವಂತಹ ನಡೆಯುವಂತಹ ಒಂದಷ್ಟು ಘಟನೆಗಳಾಗಿರ್ಬೋದು, ಅದರ ಜೊತೆಗೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಡೆಯುವಂತಹ ಒಂದಷ್ಟು ತಮಾಷೆಗಳಾಗಿರ್ಬೋದು, ನಮ್ಮ ಮಿಸ್ಟರ್ ನ್ಯಾಕ್ಸ್ ಅವರ ಶೋಗಳಾಗಿರ್ಬೋದು, ಹೀಗೆ ಸಾಕಷ್ಟು ರೀತಿಯಲ್ಲಿ ತಮ್ಮ ತಂಡವನ್ನು ಪ್ರಮೋಟ್ ಮಾಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು RCB ತಂಡ ಮಾಡುತ್ತೆ. ಅದು ಕೂಡ RCB ತಂಡದ ಬ್ರ್ಯಾಂಡ್ ಮೌಲ್ಯವನ್ನು ನಿರ್ಧಾರ ಮಾಡುತ್ತೆ. ಇನ್ನು ಮೈದಾನದಲ್ಲಿ ಸ್ಥಿರ ಪ್ರದರ್ಶನ RCB ಇಲ್ಲಿಯವರೆಗೂ ಅಂದರೆ ಕಳೆದ 16-17 ಸೀಸನ್ಗಳಲ್ಲೂ RCB ಬ್ಯಾಟಿಂಗ್ನಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಬಂದಿತ್ತು. ಬೌಲಿಂಗ್ನಲ್ಲಿ ಎಲ್ಲೋ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ವೀಕ್ ಆಗ್ತಾ ಇದೆ. RCB ತಂಡದ ಮ್ಯಾನೇಜ್ಮೆಂಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆಗೆ ಗಮನವನ್ನು ಹರಿಸಬೇಕು, ಆಗಿದ್ರೆ ಮಾತ್ರ ನಾವು ಕಪ್ಪನ್ನು ಗೆಲ್ಲೋದಕ್ಕೆ ಸಾಧ್ಯ ಅಂತ ಸಾಕಷ್ಟು ಈ ಹಿಂದೆ ಚರ್ಚೆಗಳು ಆಗಿತ್ತು. ಆ ನಿಟ್ಟಿನಲ್ಲಿ ಈ ಬಾರಿ 18ನೇ ಆವೃತ್ತಿಯ IPLನಲ್ಲಿ ಒಂದು ಉತ್ತಮ ತಂಡವನ್ನು ಕಟ್ಟಿದ್ರು. ಹಾಗಾಗಿ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡೂ ವಿಭಾಗದಲ್ಲೂ ಮೈದಾನದ ಒಳಗಡೆ ಸ್ಥಿರ ಪ್ರದರ್ಶನವನ್ನ ನೀಡುವ ಮೂಲಕ ಆಡಿದ 14 ಲೀಗ್ ಪಂದ್ಯಗಳಲ್ಲಿ ಕೇವಲ 3-4 ಪಂದ್ಯಗಳನ್ನ ಸೋತಂತಹ RCB ಮಿಕ್ಕ ಎಲ್ಲಾ ಪಂದ್ಯಗಳನ್ನ ಸಹ ಗೆದ್ದುಕೊಂಡಿತ್ತು. ಅದಾದ ನಂತರ ಲೀಗ್ ಪಂದ್ಯಗಳ ಆದ ನಂತರ ಏನ್ ನಡೀತಲ್ಲ ಕ್ವಾಲಿಫೈಯರ್ 1 ಹಾಗೂ ಫಿನಾಲೆ, ಈ ಎರಡೂ ಪಂದ್ಯಗಳಲ್ಲೂ ಸಹ ಗೆಲ್ಲುವುದರ ಮೂಲಕ RCB ತಂಡ ತನ್ನ ಬ್ರ್ಯಾಂಡ್ ಮೌಲ್ಯವನ್ನ ಮತ್ತೊಂದಷ್ಟು ಹೆಚ್ಚು ಮಾಡಿಕೊಂಡಿದೆ ಅಂತ ಹೇಳಬೇಕು. ಪ್ರಸ್ತುತ RCBಯ ಬ್ರ್ಯಾಂಡ್ ವ್ಯಾಲ್ಯೂ ಕಪ್ ಗೆದ್ದಾದ್ಮೇಲೆ ಎಷ್ಟಾಗಿದೆ ಅನ್ನುವ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ. ಅದು ಬಂದ ನಂತರ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇದಿಷ್ಟು RCB ಬ್ರ್ಯಾಂಡ್ ವ್ಯಾಲ್ಯೂಸ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳು. ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.